ಶಹಾಪುರದ ತಹಶೀಲ್ದಾರ್ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆದಿದೆ. ಪಾನ್ಫ್ಲೇಮ್ ಗ್ಯಾಸ್ ಏಜೆನ್ಸಿಯಲ್ಲಿನ ಅವ್ಯವಹಾರ ಮತ್ತು ಗ್ರಾಹಕರಿಗೆ ಆಗುತ್ತಿರುವ ಅನ್ಯಾಯವನ್ನು ಬೆಳಕಿಗೆ ತಂದಿದ್ದ ಪತ್ರಕರ್ತ ನಾಗರಾಜ ನ್ಯಾಮತಿ ಅವರ ಮೇಲೆ ದ್ವೇಷದ ಹಿನ್ನೆಲೆಯಲ್ಲಿ ಸುಳ್ಳು ಆರೋಪ ಹೊರಿಸಿ ದಾಖಲಿಸಿರುವ ಪ್ರಕರಣವನ್ನು ತಕ್ಷಣ ರದ್ದುಗೊಳಿಸಬೇಕೆಂದು ಸಂಘದ ತಾಲೂಕು ಅಧ್ಯಕ್ಷ ಧರ್ಮರಾಜ್ ಎಂ ಹಾಗೂ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಅಗರಟಗಿ ನೇತೃತ್ವದಲ್ಲಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಪತ್ರಿಕೋದ್ಯಮವು ಪ್ರಜಾಪ್ರಭುತ್ವದ 4ನೇ ಅಂಗವಾಗಿದ್ದು, ಇಂತಹ ಸಾಮಾಜಿಕ ಜವಾಬ್ದಾರಿಯುತ ಕೆಲಸ ಮಾಡುವ ಪತ್ರಕರ್ತರ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನವನ್ನ ತೀವ್ರವಾಗಿ ಖಂಡಿಸಿದ ರೈತ ಮುಖಂಡರು ನಿಷ್ಪಕ್ಷಪಾತ ತನಿಖೆ ನಡೆಸಿ ಪತ್ರಕರ್ತರಿಗೆ ಸೂಕ್ತ ರಕ್ಷಣೆ ನೀಡದಿದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪತ್ರಕರ್ತರ ಮೇಲೆ ಸುರ್ಪುರು ತಾಲೂಕಿನಲ್ಲಿ ಸುಳ್ಳು ಆರೋಪ ಮಾಡಿ ಪತ್ರಕರ್ತರ ಬರವಣಿಗೆಯನ್ನು ಹತ್ತಿಕ್ಕಲು ಹುನ್ನಾರ ಮಾಡುತ್ತಿರುವಂತ ಏಜೆಂಟರು ಮಾನ್ಯ ನರೇಂದ್ರ ಮೋದಿ ಅವರು ಹೇಳ್ತಾರ, ಅದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹೇಳ್ತಾರ, ಪತ್ರಕರ್ತರ ಸಂಪೂರ್ಣ ಬರವಣಿಗೆ ಸಹಕಾರ ಇರುತ್ತದೆ ಅಂತ ಹೇಳ್ತಾರ. ಆದ್ರೆ ಇಲ್ಲಿ ನೋಡಿದರ ಯಾವುದೇ ತನಿಖೆ ಮಾಡಲಾರದೆ ಏಕಾಏಕಿ ತನ್ನದೇ ಯಾವುದೋ ಪ್ರಭಾವ ಏಜೆಂಟ್ ಬಳಸಿಕೊಂಡು ಹಿಂದುಳಿದ ವರ್ಗಕ್ಕೆ ಸೇರಿದಂತ ನಾಗರಾಜ್ ನ್ಯಾಮತಿ ಅವರಿಗೆ ಪ್ರಕರಣ ದಾಖಲೆ ಮಾಡ್ತಾರೆ. ಇವತ್ತಿನ ಜಿಲ್ಲೆ ಹೀಗಾದ್ರೆ ಅನೇಕ ಹೋರಾಟಗಾರ ಭಯ ಹುಟ್ಟಿದ ಸಾಮಾನ್ಯ ಪತ್ರಕರ್ತರು ಸಂವಿಧಾನದ 4ನೇ ಅಂಗ ಅವರಿಗೆ ಬರೆ ಹಾಕಿದಾಗ ನಮ್ಮಂತರಿಗೆ ಸಾಮಾನ್ಯ ಜನರಿಗೆ ಯಾವ ಸ್ಥಿತಿಗೆ ಏಜೆಂಟರು ತಲುಪ್ತದಂತ. ಏನ್ ಸ್ವಾಮಿ, ನಾವು ಹೋರಾಟಗಾರರು ಕರ್ನಾಟಕ ರಕ್ಷಣಾ ವೇದಿಕೆ ಆಗಲಿ, ಕನ್ನಡ ಪರ ಸಂಘಟನೆಗೆ ಆಗಲಿ, ರೈತ ಸಂಘಟನೆಗೆ ನಿಮಗೊಂದು ಸವಾಲು ಮಾಡ್ತೀವಿ. ನಿಮಗೆ ಮೊನ್ನೆ ತಾನೇ ಕ್ಯೂನಲ್ಲಿ ನಿಂತಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ತಮಗೊಂದು ನೋಟಿಸ್ ಕೊಟ್ಟಿದ್ರು, ಅದಕ್ಕೆ ಏನು ಉತ್ತರ ಕೊಟ್ಟಿರು ಸ್ವಾಮಿ? ಇನ್ನಾದರೂ ನಮಗ ಮುಂಗಾರು ನಡೆದ ಕೂಲಿ ಮಾಡಿ ಕೊಟ್ಟು 200 ಮಂದಿ ಕ್ಯೂ ಹಚ್ಚಿದ್ದೀವಿ. ಅದು ಒಬ್ಬ ಪತ್ರಕರ್ತರು ಇದಕ್ಕೆ ಸಮಸ್ಯೆ ಕೇಳಿದಾಗ ಅವ್ರಿಗೆ ಮೂಗಿಗೆ ಮುಗ್ದಾಡಿ ಹಾಕ್ತೀರಿ. ಇದು ಯಾಕಂದ್ರೆ ಸಮಸ್ಯೆ ಅನ್ನೋದು ಅರ್ಥಪೂರ್ಣವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಸಹಿತ ಈ ಅನಿಸಿಕೆ ಬಗ್ಗೆ ಹೇಳ್ತಾರೆ. ಮಾನ್ಯ ತಹಶೀಲ್ದಾರರು ತಮ್ಮ ನಾವು ಲೆಟರ್ ಕೊಟ್ಟದ್ದು ತಮ್ಮ ಫಾರ್ವರ್ಡ್ ಮಾಡಬಾರ್ದು, ತಮ್ಮ ವಿಭಾಗ ಮೂಲಕ ಸಮಗ್ರ ತನಿಖೆ ಆಗ್ಬೇಕಂತ ಮಾನ್ಯ SP ಅವರಿಗೆ ಸಹಿತ ತಾವುಗಳು ಹೇಳಿ. ಯಾಕಂದ್ರೆ